ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ರೆ ಜಮೀರ್ ಅಹ್ಮದ್ ಖಾನ್ ಕಿಕ್ಔಟ್ ಆಗ್ತಾರ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವುದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಎಸ್ಡಿಪಿಐ ಅಭ್ಯರ್ಥಿಗೆ ಫಂಡಿಂಗ್ ಅನ್ನ ಮಾಡಿದ್ರ. ಏನಿದು ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ದಂಗಲ್? ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. For business and personal promotions, please contact 9686376663. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿ ಒಂದು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಸಚಿವರೊಬ್ಬರು ಈ ಕೆಲಸವನ್ನ ಮಾಡಿದ್ದಾರೆ. ಯಾವ ಕೆಲಸವನ್ನ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವುದಕ್ಕೆ ಎಸ್ಡಿಪಿಐ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರಂತೆ. ಹಾಗಾದ್ರೆ ಫಂಡಿಂಗ್ ಮಾಡಿದಂತಹ ಆ ವ್ಯಕ್ತಿ ಯಾರು, ಯಾವ ಕಾರಣಕ್ಕಾಗಿ ಫಂಡಿಂಗ್ ಮಾಡಿದ್ದಾರೆ? ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆದ್ರೆ ಜಮೀರ್ ಅಹ್ಮದ್ ಖಾನ್ಗೆ ತಲೆದಂಡ ಫಿಕ್ಸಾ? ಈ ಪ್ರಶ್ನೆಗಳು ಈಗ ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಪ್ರಭಾವಿ ಲೀಡರ್ಸ್, ಅಲ್ಪಸಂಖ್ಯಾತ ನಾಯಕರು ಸಲೀಂ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ, ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಲಾಗಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ನಮ್ಮದೇ ಸಮುದಾಯದ ನಾಯಕರು ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ, ಹಣವನ್ನ ಹಂಚಿದ್ದಾರೆ, ಈ ರೀತಿಯಾಗಿ ಆರೋಪಗಳನ್ನ ಮಾಡಿದ್ರು. ಆದರೆ ನೇರವಾಗಿ ಇಂತಹದ್ದೇ ವ್ಯಕ್ತಿ ಹಣವನ್ನ ಹಂಚಿದ್ದಾರೆ, ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡಲಿಲ್ಲ. ಬಟ್ ಆ ಹೇಳಿಕೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಮೀರ್ ಅಹ್ಮದ್ ಖಾನ್ ರತ್ತ ನೋಡ್ತಾ ಇದ್ದಾರೆ. ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವುದಕ್ಕೆ ಎಸ್ಡಿಪಿಐ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ರ? ಇಫ್ ಇನ್ ಕೇಸ್ ಏನಾದ್ರೂ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರ ಜಮೀರ್ ಅಹ್ಮದ್ ಖಾನ್? ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ನೋಡಿ, ಆರಂಭದಿಂದಲೂ ಕೂಡ ದಾವಣಗೆರೆ ಸೌತ್ಗೆ ಸಂಬಂಧಪಟ್ಟಂತೆ ಒಂದು ಜಿದ್ದಿ ಅಸಮಾಧಾನ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇತ್ತು. ಆರಂಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ನಂತರ ಬೈಲೆಕ್ಷನ್ ಬಂತು. ಬೈಲೆಕ್ಷನ್ ಇನ್ನೂ ಕೂಡ ಘೋಷಣೆ ಆಗಿರಲಿಲ್ಲ. ಆದರೂ ಕೂಡ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಟಿಕೆಟ್ ಅನ್ನ ಕೇಳ್ತಾ ಇದ್ರು. ಅಟ್ಲೀಸ್ಟ್ ಈ ಬಾರಿ ಆದರೂ ದಾವಣಗೆರೆ ಸೌತ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು. ಜಬ್ಬಾರ್ ಅವರು ಮುನ್ನೆಲೆಗೆ ಬಂದಿದ್ರು. ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ನಿಸಾರ್ ಅಹ್ಮದ್ ಖಾನ್ ಅವರು, ಜಮೀರ್ ಖಾನ್ ಅವರು, ಅದೇ ರೀತಿಯಾಗಿ ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್, ಕಂಪ್ಲೀಟ್ ಆಗಿ ಮುಸ್ಲಿಂ ಸಮುದಾಯದ ಎಲ್ಲಾ ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು, ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದು, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು, ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿ ಈ ಪ್ರಯತ್ನವನ್ನು ಮಾಡಿದ್ರು, ಟಿಕೆಟ್ ಅಟ್ಲೀಸ್ಟ್ ಈ ಬಾರಿಯಾದರೂ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ. ಆದರೆ ರಂಜಾನ್ ದಿನ ಇದೇ ಸುರ್ಜೇವಾಲಾ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಒಂದು ಮೀಟಿಂಗ್ ಅನ್ನ ಕರೆದಿದ್ರು. ಎಲ್ಲ ಅಲ್ಪಸಂಖ್ಯಾತ ನಾಯಕರು ಕೂಡ ಆ ಮೀಟಿಂಗ್ಗೆ ಹೋಗಿದ್ರು. ಆ ಮೀಟಿಂಗ್ ಅಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಯಿತು, ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ. ಸೊ ಈ ಕಾರಣಕ್ಕಾಗಿ ಶಾಮನೂರು ಕುಟುಂಬಕ್ಕೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ, ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ, ಇದು ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಅಂತ ಹೇಳಿದ್ರು. ಅದಾದ ನಂತರ ಎಲೆಕ್ಷನ್ ಘೋಷಣೆ ಆಗಿದ್ದಾಯಿತು, ಟಿಕೆಟ್ ಅನೌನ್ಸ್ ಆಗಿದ್ದಾಯಿತು, ನಾಮಿನೇಷನ್ ಎಲ್ಲವೂ ಕೂಡ ಆಯಿತು. ಮೀಟಿಂಗ್ ಅಲ್ಲಿ ಎಲ್ಲರೂ ಕೂಡ ಓಕೆ ಅಂತ ಹೇಳಿದ್ರಂತೆ. ಬಟ್ ಮೀಟಿಂಗ್ ಅಲ್ಲಿ ಓಕೆ ಅಂತ ಹೇಳಿ ಪ್ರಾಕ್ಟಿಕಲಿ ಬಹಿರಂಗವಾಗಿ ಒಂದು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ನಾಯಕರು, ಆದರೂ ಕೂಡ ಪ್ರಭಾವಿ ನಾಯಕರು, ಸಚಿವರು ಅಂತ ಹೇಳಿ ಸಲೀಂ ಅಹ್ಮದ್ ಖಾನ್ ಅವರು ಪರೋಕ್ಷವಾಗಿ ಆರೋಪ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ ವಿರುದ್ಧ. ಯಾಕೆ ಜಮೀರ್ ಅಹ್ಮದ್ ಖಾನ್? ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆಗೂ ಕೂಡ ಭೇಟಿ ಕೊಟ್ಟಿದ್ರು. ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಹೋಗಿದ್ರು. ಸಮರ್ಥ್ಗೆ ವೋಟ್ ಹಾಕಿ ಅಂತ ಹೇಳಿ 20 ಸೆಕೆಂಡ್ನ ವಿಡಿಯೋ ಕೂಡ ಹಾಕಿದ್ರು. ಇಷ್ಟೆಲ್ಲ ಇದ್ರು ಜಮೀರ್ ಅಹ್ಮದ್ ಖಾನ್ ವಿರುದ್ಧ, ಅಥವಾ ಜಮೀರ್ ಅಹ್ಮದ್ ಖಾನ್ ಕಡೆ ಈಗ ಎಲ್ಲರೂ ಕೂಡ ಬೊಟ್ಟು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದ್ದು ಇಷ್ಟ ಇರಲಿಲ್ಲ. ಶತಾಯ ಗತಾಯ
ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಮುಸ್ಲಿಮರಿಗೆ ಬರಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನವನ್ನು ನಡೆಸಿದ್ರು ಜಮೀರ್ ಅಹ್ಮದ್ ಖಾನ್ ಅವರು, ನಿಸಾರ್ ಅಹ್ಮದ್ ಅವರು ಕೂಡ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ಬಿಟ್ಟಿದ್ರು ಹೋಗಿ, ಈ ಬಾರಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ. ಕಾರಣ ದಾವಣಗೆರೆ ಸೌತ್ ಅಲ್ಲಿ 75ರಿಂದ 80,000 ಮುಸ್ಲಿಂ ಮತಗಳಿವೆ. ದಾವಣಗೆರೆ ಸೌತ್ ಅಲ್ಲಿ ನಾವು ಬಹುಸಂಖ್ಯಾತರು, ನಾವೇ ನಿರ್ಣಾಯಕರು, ಸೊ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿ ಮನವಿಗಳನ್ನು ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು, ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಅಲ್ಟಿಮೇಟ್ ಆಗಿ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಜಮೀರ್ ಅಹ್ಮದ್ ಖಾನ್ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಯಾಕೆ ಅಸಮಾಧಾನ ಅಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯ ಅಂತ ಬಂದ್ರೆ ಆ ಮುಸ್ಲಿಂ ಸಮುದಾಯದ ದೊಡ್ಡ ಲೀಡರ್. ಮುಸ್ಲಿಂ ಸಮುದಾಯದ ಯುವಕರು ಜಮೀರ್ ಅಹ್ಮದ್ ಖಾನ್ ಅವರನ್ನ ಅಪ್ಕೊಂಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್, ಇತ್ತೀಚೆಗೆ ದಾವಣಗೆರೆಗೆ ಭೇಟಿ ಕೊಟ್ಟಿದ್ರಲ್ವಾ, ಆಗ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರನ್ನ ನೋಡ್ಲಿಕ್ಕೆ ಮುಸ್ಲಿಂ ಸಮುದಾಯದ ಬಹುತೇಕ ಜನರು ಬರ್ತಾರೆ. ಅವರು ಹೋದ ಕಡೆ ಬಂದ ಕಡೆ ಒಂದು ದೊಡ್ಡ ಜನಪ್ರಿಯತೆ ಇದೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಸಮುದಾಯದ ಅಟ್ ಪ್ರೆಸೆಂಟ್ ದೊಡ್ಡ ಲೀಡರ್ ಯಾರು ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್, ದೊಡ್ಡ ಫ್ಯಾಕ್ಟರ್ ಜಮೀರ್ ಅಹ್ಮದ್ ಖಾನ್. ಇಂತಹ ಜಮೀರ್ ಅಹ್ಮದ್ ಖಾನ್ ಆ ಸಮುದಾಯಕ್ಕೆ ಮಾತು ಕೊಟ್ಬಿಟ್ಟಿದ್ರು, ಈ ಬಾರಿ ಟಿಕೆಟ್ ಅನ್ನ ನಿಮ್ಗೆ ಕೊಡಿಸ್ತೀನಿ, ತಂದೆ ತರ್ತೀನಿ ಅಂತ ಹೇಳಿ. ಬಟ್ ಅದಾಗ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಅವರಿಗೆ ಒಂದು ಅಸಮಾಧಾನ ಇತ್ತು. ಸರಿ, ಬಹಿರಂಗವಾಗಿ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಬದಲಿಗೆ ಪರೋಕ್ಷವಾಗಿ ಕೆಲಸ ಮಾಡಿದ್ರು, ತೆರೆ ಹಿಂದೆ ಕೆಲಸ ಮಾಡಿದ್ರಂತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಮಾಡಲಾಗ್ತಾ ಇದೆ. ಇದಲ್ಲದೆ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಅಭ್ಯರ್ಥಿಗಳ 14 ಮಂದಿ ಏನು ಕಣದಲ್ಲಿದ್ರಲ್ವಾ, ಅವರೆಲ್ಲರಿಗೂ ಕೂಡ ಫಂಡಿಂಗ್ ಮಾಡಿದ್ರಂತೆ. ಇದು ಒಂದು ಆರೋಪ ನಾನು ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಕರ್ನಾಟಕದ ಮುಸ್ಲಿಂ ಲೀಡರ್ಗಳ ಪೈಕಿ ಮೊದಲ ಸಾಲಲ್ಲಿ ನಿಂತುಕೊಳ್ಳುವ ಲೀಡರ್ ಆಗಿದ್ರೂ ಕೂಡ ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿಲ್ಲ. ಬಂದ್ರು, ಊಟ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು, 20 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡಿದ್ರು, ಹೋದ್ರು ಅಷ್ಟೇ. ಬಟ್ ಅಲ್ಲಿನ ಅಲ್ಪಸಂಖ್ಯಾತರನ್ನ, ಮುಸ್ಲಿಂ ಸಮುದಾಯವನ್ನ ಗುರುತಿಸಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅನ್ನುವಂಥ ಕರೆಯನ್ನು ಕೊಡದೆ ಹೋಗ್ಬಿಟ್ರು. ಅಂದ್ರೆ ನನ್ಗೆ ಇಷ್ಟ ಇಲ್ಲ, ಬಲವಂತಕ್ಕೆ ಬಂದಿದ್ದೀನಿ ಅನ್ನುವ ರೀತಿಯಲ್ಲಿ ನಡೆದುಕೊಂಡ್ರು. ಸೊ ಈ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಈಗ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ. ಫಂಡಿಂಗ್ ಮಾಡಿದ್ದಾರಾ ಗೊತ್ತಿಲ್ಲ, ಆರೋಪ ಇದೆ. ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ದಾರಾ, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅವ್ರಿಗೆ ಅಸಮಾಧಾನ ಇದ್ದದ್ದು. ಪ್ರಚಾರ ಯಾಕೆ ಮಾಡಲಿಲ್ಲ ಅದು ಗೊತ್ತಿಲ್ಲ, ಅವ್ರಿಗೆ ಅಸಮಾಧಾನ ಇತ್ತು. ಸೊ ಕಾಂಗ್ರೆಸ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಈ ನಡೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಈಗ ಜಮೀರ್ ಅಹ್ಮದ್ ಖಾನ್ ಅವರು ಬಂದಿದ್ದು ಆಯಿತು, ಟಿಕೆಟ್ ಸಿಕ್ಕಿದ್ದು ಆಯಿತು, ಸಮರ್ಥ ಅವರಿಗೆ ಎಲೆಕ್ಷನ್ ಮುಗ್ದೋಯ್ತು. ಬಟ್ ಈಗ ರಿಸಲ್ಟ್ ಅನ್ನ ನೋಡೋದಾದ್ರೆ ರಿಸಲ್ಟ್ನ ಪರಿಣಾಮ ಏನಾಗಬಹುದು ನೋಡಿ. ದಾವಣಗೆರೆ ಸೌತ್ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ವರ್ಸಸ್ SS ಮಲ್ಲಿಕಾರ್ಜುನ್ ಅನ್ನುವಂಥ ಪರಿಸ್ಥಿತಿ ಒಂದು ಹಂತಕ್ಕಿತ್ತು. ಅದಾದ ನಂತರ DK ಶಿವಕುಮಾರ್ ಅವರು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಾಯಿತು, ವಿ ಫಾರಂ ಕೊಟ್ಟಿದ್ದಾಯಿತು, ಎಲ್ಲವೂ ಆಗಿತ್ತಲ್ವಾ. ಇಫ್ ಇನ್ ಕೇಸ್ ಏನಾದರೂ ದಾವಣಗೆರೆ ಸೌತ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೇ ಆದರೆ ಆಗ ಪಕ್ಷ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಬಾರಿಯ ಬೈ ಎಲೆಕ್ಷನ್ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣ. DK ಶಿವಕುಮಾರ್ ಬಣ ದಾವಣಗೆರೆ, ಸಿದ್ದರಾಮಯ್ಯ ಬಣ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿತು. ಬೆಸ್ಟ್ ಎಕ್ಸಾಂಪಲ್, ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿಲ್ಲ, ಬಾಗಲಕೋಟೆಯಲ್ಲಿ 2 ದಿನ ಪ್ರಚಾರ ಮಾಡಿದ್ರು. ಅಲ್ಲಿರುವಂತಹ 45,000 ಮುಸ್ಲಿಂ ಮತಗಳನ್ನು ಕ್ರೋಢೀಕರಣ ಮಾಡುವ ಉದ್ದೇಶದಿಂದ ಅಲ್ಲಿ 2 ದಿನ ಪ್ರಚಾರ ಮಾಡಿದ್ರು. ಬಟ್ 75,000 ಮತಗಳಿರುವಂಥ ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿಲ್ಲ ಜಮೀರ್ ಅಹ್ಮದ್ ಖಾನ್ ಅವರು. ಜಮೀರ್ ಅಹ್ಮದ್ ಖಾನ್ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತರು. ಸೊ
ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಡಿ ಕೆ ಶಿವಕುಮಾರ್ ಅವರ ಬಣ ದಾವಣಗೆರೆ, ಸಿದ್ದರಾಮಯ್ಯನವರ ಬಣ ಬಾಗಲಕೋಟೆಯಲ್ಲಿ ಇತ್ತು. ದಾವಣಗೆರೆಯಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದಕ್ಕೆ ಕಾರಣ ಜಮೀರ್ ಅಹ್ಮದ್ ಖಾನ್, ಹೀಗಾಗಿ ಅವರ ತಲೆದಂಡ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಣ ಒತ್ತಾಯ ಮಾಡಬಹುದು, ಆಗ್ರಹ ಪಡಿಸಬಹುದು. ಯಾರು ಡಿ ಕೆ ಶಿವಕುಮಾರ್ ಅವರ ಬಣ? ಸಲೀಂ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಣಿಸಿಕೊಂಡಿರುವಂಥ ಮುಸ್ಲಿಂ ನಾಯಕರು. ಸಿದ್ದರಾಮಯ್ಯ ಪರವಾಗಿರುವಂಥ ನಾಯಕರು ಕೂಡ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್, ನಿಸರ್ ಅಹ್ಮದ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿರುವಂಥದ್ದು. ಸೊ ಇಫ್ ಇನ್ ಕೇಸ್ ಏನಾದರೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದ್ದೇ ಆದರೆ ಇದೇ ಸಲೀಂ ಅಹ್ಮದ್ ಅವರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರಲ್ವಾ, ಇವರು ಒತ್ತಾಯವನ್ನು ಮಾಡ್ಬೋದು ಜಮೀರ್ ಅಹ್ಮದ್ ಖಾನ್ ಅವರಿಂದ ಸಚಿವ ಸ್ಥಾನವನ್ನು ವಾಪಸ್ ಪಡೆಯಿರಿ, ಅವರನ್ನ ಕೈ ಬಿಡಿ ಅಂತ ಒತ್ತಾಯ ಮಾಡ್ಬೋದು. ಕಾರಣ ಏನು ಅಂದರೆ ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಪರೋಕ್ಷವಾಗಿ ಮಾಡಿದ್ದಾರೆ, ತೆರೆಯ ಹಿಂದೆ ಎಲ್ಲ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆ ಚಾನ್ಸಸ್ ಇದೆ. ಇದು ಆಗುತ್ತಾ ಆಗಲ್ವಾ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಈ ಕಾನ್ಫ್ಲಿಕ್ಟ್ ಏನಿದೆ ಮುಸ್ಲಿಂ ಸಮುದಾಯದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮುಸ್ಲಿಂ ನಾಯಕರ ನಡುವೆ ಇರುವಂತಹ ಈ ಜಿದ್ದಾಜಿದ್ದಿ ಪೈಪೋಟಿ, ಇದರಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಪ್ಲಸ್ ಆಗೋದೇ ಇಲ್ಲ, ಮೈನಸ್ ಆಗುತ್ತೆ. ಸೊ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಮುಂದಿನ ಎಲೆಕ್ಷನ್ಗೆ 2028 ಸಾರ್ವತ್ರಿಕ ಎಲೆಕ್ಷನ್ಗೆ ಒಂದು ರೀತಿಯಾಗಿ ದಿಕ್ಸೂಚಿ ಆಗುತ್ತೆ. ಕಾರಣ ಏನಂದ್ರೆ ಕಾಂಗ್ರೆಸ್ ನಂಬಿಕೊಂಡಿರುವಂಥ ಅಹಿಂದ ಸಮುದಾಯ, ಅಲ್ಪಸಂಖ್ಯಾತರು ಯಾವ ಕಡೆ ವಾಲ್ತಾರೆ. ಸಿದ್ದರಾಮಯ್ಯ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾರಾ, ಅಥವಾ ಎಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ, ದಲಿತರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಬೇರೆ ಕಡೆ ಮುಖ ಮಾಡ್ತಾರ? ಕುತೂಹಲ ಸಾಕಷ್ಟಿದೆ. ನಿಮ್ಗೇನನ್ಸುತ್ತೆ? ದಾವಣಗೆರೆ ಸೌತಲ್ಲಿ ಯಾರು ಗೆಲ್ಲಬಹುದು? ಇಫ್ ಇನ್ ಕೇಸ್ ಏನಾದರೂ ದಾವಣಗೆರೆ ಸೌತಲ್ಲಿ ಕಾಂಗ್ರೆಸ್ ಗೆದ್ರೆ ಜಮೀರ್ ಅಹ್ಮದ್ ಖಾನ್ ಅವರ ತಲೆದಂಡ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.